ನಿನ್ನೆ ದಿನ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘವು ಪಿಡಿಒ ಎಲ್ಲ ಹುದ್ದೆಯನ್ನ ಗೆಜೆಟೆಡ್ ಗ್ರೂಪ್ ಬಿ ದರ್ಜೆಗೆ ಉನ್ನತೀಕರಿಸುವಂತೆ ಆಗ್ರಹಿಸಿ ದಿನಾಂಕ 4-10-2024 ರಿಂದ ಅನಿರ್ದಿಷ್ಟ ಫ್ರೀಡಂ ಪಾರ್ಕ್ ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ವಿಶ್ವನಾಥ್ ಡಿ ಅವರು ಮಾತನಾಡಿ, ಕರ್ನಾಟಕ ರಾಜ್ಯ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘವು ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆ ಮಾಡಲು ನಿರ್ಧಾರ ಮಾಡಿದೆ. ಕಾರಣ ರಾಜ್ಯದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯ ಜವಾಬ್ದಾರಿ ಮತ್ತು ಕೆಲಸದ ಹೊರೆಗೆ ಅನುಗುಣವಾಗಿ ಹುದ್ದೆ ಬಿ ದರ್ಜೆಗೆ ಉನ್ನತೀಕರಣಗೊಂಡಿರುವುದಿಲ್ಲ ಹಾಗೂ ಹುದ್ದೆಯನ್ನು ಗೆಜೆಟೆಡ್ ಗ್ರೂಪ್ ಬಿ ದರ್ಜೆಗೆ ಉನ್ನತೀಕರಿಸುವ ಮೂಲಕ ತಮ್ಮ ಸೇವೆಯನ್ನು ಗೌರವಿಸುವಂತೆ ಆಗ್ರಹಿಸಿದ್ದಾರೆ. ಈ ಹೋರಾಟದ ಪರಿಣಾಮ ಗ್ರಾಮ ಪಂಚಾಯಿತಿಗಳಲ್ಲಿನ ಅನೇಕ ಮೂಲಭೂತ ಸೌಕರ್ಯಗಳ ಕೆಲಸಗಳು ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ. ಜೊತೆಗೆ ರಾಜ್ಯದ ಸುಮಾರು 4,500 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈ ಹೋರಾಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಒಟ್ಟಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಸೇವೆಯನ್ನು ಗೌರವಿಸುವಂತೆ ಮತ್ತು ತಮ್ಮ ಹುದ್ದೆಯನ್ನು ಉನ್ನತೀಕರಿಸುವಂತೆ ಆಗ್ರಹಿಸಿದರು. ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಆದ ರಮೇಶ್ ನಡಗೇರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮುದಕಪ್ಪ ಸಿಎಚ್ ಮತ್ತು ಇತರರು ಉಪಸ್ಥಿತರಿದ್ದರು. ಇದೇ ದಿನಾಂಕ 4 ಅಕ್ಟೋಬರ್ 2024 ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘವು ಕ್ಷೇಮಾಭಿವೃದ್ಧಿ ಸಂಘದಿಂದ ರಾಜ್ಯ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ನೌಕರರ ವೃಂದ ಸಂಘದ ಎಲ್ಲಾ ಒಕ್ಕೂಟಗಳು ಕೂಡಿಕೊಂಡು ದಿನಾಂಕ 4 ಅಕ್ಟೋಬರ್ 2024 ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಸಂಘಗಳ ಮೂಲಕ ಏನು ಬೇಡಿಕೆಗಳಿದಾವೋ ಆ ಬೇಡಿಕೆಗಳನ್ನ ಈಡೇರಿಕೆಗಾಗಿ ನಾವು ಒಂದು ರಾಜ್ಯ ಮಟ್ಟದ ಅನಿರ್ದಿಷ್ಟವಾದಂತಹ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ವಿ. ಆ ಹಮ್ಮಿಕೊಂಡಂತಹ ಹೋರಾಟದಲ್ಲೂ ಕೂಡ ನಾವು ನಮ್ಮ ಸಂಘದಿಂದ ಬೆಂಬಲವನ್ನು ಈಗ ಆಲ್ರೆಡಿ ಏನಾಗಿದೆ ಲಿಖಿತ ರೂಪದಲ್ಲಿ ಸಲ್ಲಿಸಿದ್ವಿ. ಸೊ ನಮ್ಮದೇನಪ್ಪ ಅಂದ್ರೆ ಬಹುಮುಖ್ಯವಾದಂತಹ ಬೇಡಿಕೆ ಏನಂದ್ರೆ ಸುಮಾರು 15 ವರ್ಷಗಳ ಕಾಲ ಏನಾಗಿದೆ ಆ ಹುದ್ದೆ ಹುಟ್ಟುಕೊಂಡು ಪಿಡಿಒ ಹುದ್ದೆ ಹುಟ್ಟುಕೊಂಡ ದಿನದಿಂದ ಪ್ರೆಸೆಂಟ್ ವರೆಗೂ ಕೂಡ ಈ ಹುದ್ದೆಯನ್ನ ಅಪ್ಗ್ರೇಡ್ ಮಾಡಬೇಕು, ಬಿ ದರ್ಜೆ ಗೆಜೆಟೆಡ್ ಪೋಸ್ಟ್ಗೆ ಅಪ್ಗ್ರೇಡ್ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ವಿ. ರಾಜ್ಯ ಮಟ್ಟದಲ್ಲಿ ಏನಾಗಿದೆ ಅಂದ್ರೆ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳು ಎಷ್ಟನ್ನ ಖರ್ಚು ಮಾಡ್ತಿದ್ದಾರೆ ಎಕ್ಸ್ಪೆಂಡಿಚರ್ ಅನುದಾನವನ್ನ ಶೇಕಡ ಅದಕ್ಕಿಂತ 10% ಅನುದಾನವನ್ನು ಖರ್ಚು ಮಾಡ್ತಕ್ಕಂಥ ಜವಾಬ್ದಾರಿ ನಾವು ಪಿಡಿಒಗಳು ಮಾಡ್ತಾ ಇದ್ವಿ. ಜೊತೆಗೆ ಸಂವಿಧಾನದಲ್ಲಿ ಏನು 29 ವಿಷಯಗಳಿದಾವೆ ಆ ವಿಷಯಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಗುರುತರವಾದ ಜವಾಬ್ದಾರಿಯನ್ನು ಕೂಡ ಪಿಡಿಒಗಳು ಹೊಂದಿರೋ ಕಾರಣದಿಂದ ಸಾಕಷ್ಟು ರೀತಿಯ ಒಂದು ಗೆಜೆಟೆಡ್ ಪೋಸ್ಟ್ ಏನೆಲ್ಲ ಕೆಲಸಗಳು ಮಾಡಬೇಕಾದ್ರೆ ಆ ಎಲ್ಲಾ ಕೆಲಸಗಳನ್ನು ಕೂಡ ಪಿಡಿಒ ಹುದ್ದೆಯನ್ನು ಮಾಡ್ತಾ ಇರೋದ್ರಿಂದ ಈ ಹುದ್ದೆಯನ್ನ ನಾವೊಂದು ಬಿ ದರ್ಜೆ ಗೆಜೆಟೆಡ್ ಪೋಸ್ಟ್ಗೆ ಉನ್ನತೀಕರಿಸಬೇಕನ್ನೋದು ಬಹುದಿನ ಬೇಡಿಕೆ ಆಗಿತ್ತು. ಕಳೆದ ವರ್ಷದ ರಾಜ್ಯ ಸರ್ಕಾರದ ಅವಧಿಯಲ್ಲಿ ಏನಾಗಿತ್ತು 1500 ಹುದ್ದೆಗಳನ್ನ ಮಾತ್ರ ಬಿ ಗ್ರೇಡ್ ಮಾಡಿದ್ರು. ಉಳಿದ ಹುದ್ದೆಗಳನ್ನು ಮಾಡದೇ ಇರೋದ್ರಿಂದ ಒಂದೇ ಇಲಾಖೆಯಲ್ಲಿ 2 ಹುದ್ದೆಗಳು ಸೃಷ್ಟಿ ಮಾಡಿರೋದು ಕೂಡ ರಾಜ್ಯದಲ್ಲಿ ನಮಗೆ ಸಾಕಷ್ಟು ಪಿಡಿಒಗಳಿಗೆ ಅಸಮಾಧಾನ ಉಂಟಾಗಿದೆ. ಯಾಕಪ್ಪ ಅಂತಂದ್ರೆ ಎಲ್ಲರೂ ಕೂಡ ಒಂದೇ ವೃಂದ ನೇಮಕಾತಿ ಆಗಿರೋದ್ರಿಂದ ನಮ್ಮಲ್ಲೇ 2 ಹುದ್ದೆಗಳನ್ನ ಕ್ರಿಯೇಟ್ ಮಾಡಿರೋದು ನಮ್ಗೆ ಏನಾಗಿದೆ ಅಂದ್ರೆ ಮತ್ತೆ ಪ್ರಮೋಷನ್ ಹಿನ್ನಡೆ ಆಗುವಂತ ಪರಿಸ್ಥಿತಿ ಕ್ರಿಯೇಟ್ ಆಗಿರೋದ್ರಿಂದ ಈ ಕೂಡಲೇ ಈ 1500 ಆದೇಶಗಳು ಏನ್ ಮಾಡಿದಾರೆ ಹುದ್ದೆಗಳು ಬಿ ಗ್ರೇಡ್ ಹುದ್ದೆಗಳು ಅವುಗಳ ಜೊತೆಗೆ ಉಳಿದ ಹುದ್ದೆಗಳನ್ನು ಕೂಡ ಗೆಜೆಟೆಡ್ ಪೋಸ್ಟ್ಗೆ ಮಾಡಬೇಕನ್ನೋದು ನಮ್ಮೆಲ್ಲರ ಬೇಡಿಕೆ ಆಗಿದೆ. ಸಾಕಷ್ಟು ಏನಾಗಿದೆ ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವತ್ತು ಏನಾಗಿದೆ ಪಿಡಿಒಗಳು ಕೆಡಿಪಿ ಮೀಟಿಂಗ್ ಗಳೆಲ್ಲ ಮಾಡ್ತಾ ಇದ್ವಿ. ಆ ಕೆಡಿಪಿ ಮೀಟಿಂಗಿಗೆ ಕಾಲೇಜ್ ಪ್ರಾಂಶುಪಾಲರಾಗಿರ್ಬೋದು, ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿರ್ಬೋದು ಅವರೆಲ್ಲರೂ ಬಿ ದರ್ಜೆ ಅಧಿಕಾರಿಗಳಾಗಿ ಬರ್ತಾ ಇದ್ದಾರೆ. ಬಟ್ ಪಿಡಿಒ ಹುದ್ದೆ ಏನಾಗಿದೆ ಅಂದ್ರೆ ಸಿ ದರ್ಜೆ ಅಧಿಕಾರಿ ಹುದ್ದೆ ಆಗಿರೋದ್ರಿಂದ ಇಲ್ಲಿ ಏನಾಗ್ತದೆ ಸಾಕಷ್ಟು ಸರ್ಕಾರದ ಯೋಜನೆ ಮತ್ತೆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಅದನ್ನ ಒಂದು ನಿಯಮಬದ್ಧವಾಗಿ ಅನುಷ್ಠಾನ ಮಾಡಲಿಕ್ಕೆ ತೊಡಕುಗಳು ಉಂಟಾಗ್ತಾ ಇರೋದ್ರಿಂದ ಆಡಳಿತಾತ್ಮಕವಾಗಿ ಇವೆಲ್ಲವೂ ಪರಿಹಾರ ಆಗಬೇಕನ್ನೋ ಒಂದು ದೃಷ್ಟಿಯಿಂದ ನಮ್ಮ ಒಂದು ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘ ಏನಾಯ್ತು ಕಳೆದ ವರ್ಷ ಹುಟ್ಟುಕೊಂಡಿದೆ. ಇವತ್ತು ಏನಾಗಿದೆ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಅತಿ ಹೆಚ್ಚು ಪಿಡಿಒಗಳ ಸದಸ್ಯರು ಹೊಂದಿರತಕ್ಕಂಥ ನಮ್ಮ ಸಂಘವು ಈಗ ಆಲ್ರೆಡಿ ನಮ್ಮ ಒಂದು ಇನ್ನೊಂದು ಸಂಘ ಆಗಿರ್ತಕ್ಕಂಥ ಕ್ಷೇಮಾಭಿವೃದ್ಧಿ ಸಂಘ ಏನು ಹೋರಾಟ ಕಾರ್ಯ ಕೊಟ್ಟಿದೆ ಆ ಸಂಘ ನಮ್ಮನ್ನ ಬೆಂಬಲ ನೀಡಿ ನಮ್ಮ ಹೋರಾಟಕ್ಕಂತ ನಮಗೆ ಲಿಖಿತ ರೂಪದಲ್ಲಿ ಕೇಳಿಕೊಂಡಿತ್ತು. ಅದರ ಹಿನ್ನೆಲೆಯಲ್ಲಿ ನಮ್ಮ ಒಂದು ರಾಜ್ಯ ಮಟ್ಟದಲ್ಲಿ ಪಿಡಿಒಗಳೆಲ್ಲ ಸದಸ್ಯರು ಚರ್ಚೆ ಮಾಡಿ ನಾವು ಲಿಖಿತ ರೂಪದಲ್ಲಿ ಈಗ ಆಲ್ರೆಡಿ ಬೆಂಬಲವನ್ನು ಸೂಚಿಸಿದ್ವಿ. ದಿನಾಂಕ 4-10-2024 ಏನು ಹೋರಾಟ ನಡೀತದೆ ಆ ದಿನದಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರಮುಖ ಸೇವೆಗಳಾದಂಥ ಕುಡಿಯ ನೀರು, ಬೀದಿ ದೀಪ ಇವೇನಾಗಿದ್ದವು ಕಡ್ಡಾಯ ಸೇವೆಗಳು ಇವುಗಳನ್ನು ಮಾತ್ರ ನಾವು ನೀಡುತ್ತೀವಿ. ಉಳಿದೆಲ್ಲ ಸೇವೆಗಳನ್ನು ಕೂಡ ನಾವು ಬಂದ್ ಮಾಡ್ತಾ ಇದೀವಿ. ಉಳಿದಂತೆ ಏನಂದ್ರೆ ಇದು ಮುಖ್ಯ ಸೇವೆ ಆಗಿರೋದ್ರಿಂದ ಸಾರ್ವಜನಿಕ ಯಾವುದೇ ರೀತಿ ತೊಡಕಾಗದಂತೆ ಇವೆರಡು ಸೇವೆಗಳನ್ನ ಚಾಲು ಇಟ್ಟು ಉಳಿದೆಲ್ಲ ಸೇವೆಗಳನ್ನ ಸ್ಥಗಿತಗೊಳಿಸಿ ಗ್ರಾಮ